ಜೀವನವನ್ನು ಸುಂದರಗೊಳಿಸುವುದು ಹೇಗೆ? ನೋಡಿ, ನಾವು ಸಾಮಾನ್ಯವಾಗಿ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ, ನನ್ನ ಲೈಫ್ ವೇಸ್ಟು, ನನ್ನನ್ನು ಕಂಡ್ರೆ ಯಾರಿಗೂ ಆಗಲ್ಲ. ನಮ್ಮ ಬಾಡಿ ಮೇಲೆ ನಾವು ಕಮೆಂಟ್ ಮಾಡ್ತೇವೆ, ನನ್ನ ಹಲ್ಲು ಹೀಗೆ, ನಾನು ಶಾರ್ಟ್ ಇದ್ದೀನಿ, ನಾನು ತುಂಬ ಉದ್ದ ಇದ್ದೀನಿ, ನಾನು ಸಪುರ ಇದ್ದೀನಿ, ನಾನು ತುಂಬ ದಪ್ಪ ಇದ್ದೀನಿ, ತಲೆಯಲ್ಲಿ ಕೂದಲಿಲ್ಲ, ನನ್ನ ಲೈಫಲ್ಲಿ ನಾನು ಏನು ಅಂದ್ಕೊಂಡಿದ್ದೀನೋ ಅದು ಆಗ್ತಾ ಇಲ್ಲ. ಈ ರೀತಿಯೆಲ್ಲ ನಾನಾ ರೀತಿ ನಾವೊಂದು ಜಿಗುಪ್ಸೆಯ ಜೀವನವನ್ನು ನಾವು ಅನುಭವಿಸ್ತಾ ಇರ್ತೀವಿ. ಮೊದಲಿಗೆ ನಾವು ನಮ್ಮನ್ನು ಪ್ರೀತಿಸಬೇಕು. ಆ ಯೂನಿವರ್ಸಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಮಗೆ ಈ ಭೂಮಿಯಲ್ಲಿ ಒಂದು ಅದ್ಭುತವಾದ ಶರೀರವನ್ನು ಕೊಟ್ಟಿದ್ದಾನೆ. ಕಷ್ಟ ಯಾರಿಗಿರುವುದಿಲ್ಲ ಹೇಳಿ? ಈ ಭೂಮಿಯಲ್ಲಿರುವಂಥ ಎಲ್ಲ ಜೀವರಾಶಿಗಳಿಗೂ ಅದರದ್ದೇ ಆದ ಕಷ್ಟ ಇರುತ್ತೆ. ಪ್ರಾಣಿಗಳೊಂದು ಕಷ್ಟ ಆದರೆ ಹಕ್ಕಿಗಳೊಂದು ಕಷ್ಟ. ಮನುಷ್ಯನಿಗಂತೂ ಇಷ್ಟೆಲ್ಲ ಇದ್ದು ಕೂಡ ನಾವು ಕಷ್ಟ ಅಂತ ಹೇಳ್ತಾ ಇರ್ತೀವಿ. ಯಾಕಂದರೆ ನಾವು ನಮ್ಮ ದೃಷ್ಟಿಕೋನದಲ್ಲಿ ನಾವು ಫೋಕಸ್ ಯಾವುದಕ್ಕೆ ಮಾಡ್ತಾಯಿದ್ದೀವಿ? ಕಷ್ಟಕ್ಕೆ. ಸುಖ ಬಂದಾಗ ನಾವು ಕಂಪ್ಲೇಂಟ್ ಮಾಡ್ತೀವ? ಇಲ್ಲ. ನನಗೆ ಯಾಕೆ ಸುಖ ಅಂತ ಹೇಳ್ತೀವ? ಇಲ್ಲ. ಹಾಗಾಗಿ ನಾವು ನಮ್ಮನ್ನು ಪ್ರೀತಿಸಬೇಕು. ಈ ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳಬೇಕು. ಇಂಥ ಗಾಳಿ, ಇಂಥ ನೀರು, ಇಂಥ ಭೂಮಿ, ಇಂಥ ಅದ್ಭುತವಾದ ಒಂದು ವಾತಾವರಣ. ಪ್ರಾರ್ಥನೆ ಸಲ್ಲಿಸುವಂತಹ ಕ್ಷೇತ್ರಗಳಿಗೆ ನಾವು ಹೋಗುವಾಗ ಅನೇಕ ಥರದ ಜನರು ಬರ್ತಾರೆ. ಅಲ್ಲಿ ಮ್ಯಾಕ್ಸಿಮಮ್ ಜನರು ಏನು ಹೇಳ್ತಾರೆ ಅಂದರೆ, ಅವರ ಭಾವನೆಯಲ್ಲಿ ಏನಿರುತ್ತೆ ಅಂದರೆ, ಎಲ್ಲ ಪ್ರಾರ್ಥನೆ ಮಾಡೋಕ್ಕೆ ಏನು ಹೋಗೋದಂದರೆ, ನನಗೆ ಈ ಕಷ್ಟ ಇದೆ, ನನಗೆ ಆ ಕಷ್ಟ ಇದೆ, ನನಗೆ ಅದು ನನ್ನ ಲೈಫಲ್ಲಿ ಹೀಗಾಗಬೇಕು, ಹಾಗಾಗಬೇಕು, ಅದು ನನಗೆ ಸಿಕ್ಕಿಲ್ಲ, ಈ ರೀತಿಯೆಲ್ಲ ಆಲೋಚನೆಯಲ್ಲೇ ಹೋಗ್ತಾ ಇರ್ತೀವಿ. ಅದರ ಬದಲು ನಾವು ಭಗವಂತನಿಗೆ ಕೃತಜ್ಞತೆ ಸಲ್ಲಿಸೋಕ್ಕೆ ಹೋಗೋದಾದರೆ ನಮ್ಮ ಜೀವನ ಖಂಡಿತವಾಗಿ ಬದಲಾಗುತ್ತೆ. ನಮ್ಮ ಮೈಂಡಲ್ಲಿ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀವೋ ಅದು ಆ ದಾರಿ ನಮಗೆ ಓಪನ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ನಮ್ಮ ಮನಸ್ಸು ಪ್ರಶಾಂತ ಆದಾಗ ನಾವು ಅಂದ್ಕೊಂಡಿದ್ದು ಏನು ನಮ್ಮ ಜೀವನದಲ್ಲಿ ಏನು ಸಾಧಿಸಬೇಕಂತ ನಾವು ಇದ್ದೀವೋ ಅದು ಖಂಡಿತವಾಗಿಯೂ ನಾವು ಸಾಧಿಸ್ತೀವಿ.